ಮಗು ಬೆರಳು ಚೀಪ್ತಾ ಇದೆ, ತಮ್ ಸಕ್ಕಿಂಗ್ ಮಾಡ್ತಾ ಇದೆ, ಹೇಗೆ ಬಿಡಿಸೋದು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಹುಟ್ಟಿದ ಮಗು ಹಸಿವಾದಾಗ ಬೆರಳು ಇಟ್ಕೋತಾ ಇರುತ್ತೆ. ಮತ್ತೆ ಬೇಬೀಸ್ ಯೂಶಲಿ 4 to 6 months ಆದಾಗ ಕೈ ಸ್ಪರ್ಶ ಅನ್ನೋದು ಚೆನ್ನಾಗಿ ಬರುತ್ತೆ. ಅವಾಗ ಕೈ ಬೆರಳು ಇಟ್ಕೋತಾ ಇರ್ತಾರೆ. ಇದು ಖಂಡಿತ ನಾರ್ಮಲ್, ಇದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಮಕ್ಕಳು ಯೂಶಲಿ 1.5 ವರ್ಷದಿಂದ 4 ವರ್ಷದ ತನಕನು ಬಾಯಲ್ಲಿ ಬೆರಳು ಇಟ್ಕೊಂಡು ಚೀಪ್ತಾ ಇರ್ತಾರೆ. ಇದನ್ನ ನಾವು ತಮ್ ಸಕ್ಕಿಂಗ್ ಅಂತ ಕರಿತೀವಿ. ಮಗು ಯಾಕೆ ಈ ತರ ಮಾಡುತ್ತೆ ಅಂತ ಕೇಳಿದ್ರೆ, ಮಗುಗೆ ಏನಾದ್ರೂ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ಆಂಗ್ಸೈಟಿ ಆಗ್ತಾ ಇದೆ, ತುಂಬಾ ಬೋರ್ ಆಗ್ತಾ ಇದೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ನಿದ್ದೆ ಚೆನ್ನಾಗಿಲ್ಲ ಮಗುಗೆ ಅಂತಂದ್ರೆ ಈ ತರ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ಚಿಕ್ಕ ಮಕ್ಕಳಲ್ಲಿ ಸ್ಟ್ರೆಸ್ ಏನಿರುತ್ತೆ ಡಾಕ್ಟರ್ ಅಂತ ಕೇಳಿದ್ರೆ, ಕೆಲವೊಂದು ಮಕ್ಕಳಲ್ಲಿ ಮದರ್ ಇಂದ ಸಪರೇಟ್ ಆಗೋ ಆಂಗ್ಸೈಟಿ ಅನ್ನೋದಿರುತ್ತೆ. ಮತ್ತೆ ಫೀಡಿಂಗ್ ಚೆನ್ನಾಗಿ ಮಾಡ್ತಾ ಇಲ್ಲ, ಕರೆಕ್ಟ್ ಟೈಮಿಗೆ ಮಾಡ್ತಾ ಇಲ್ಲ, ನೀವು ನಿದ್ದೆ ಚೆನ್ನಾಗಿ ಆಗ್ತಾ ಇಲ್ಲ ಮಗುಗೆ, ಮನೆಯಲ್ಲಿ ನಾಯ್ಸ್ ತುಂಬಾ ಜಾಸ್ತಿ ಇದೆ, ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜಾಸ್ತಿ ಇದ್ದಾರೆ, ತುಂಬಾ ಆಟ ಆಡಿಸ್ತಾ ಇದೀರಾ, ಓವರ್ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೂ ಮಗುಗೆ ಸ್ಟ್ರೆಸ್ ಆಗತ್ತೆ. ಮತ್ತೆ ಕೆಲವೊಮ್ಮೆ ಮಗುನ ನೀವು ಚೆನ್ನಾಗಿ ಆಟ ಆಡಿಸ್ತಾ ಇಲ್ಲ ಅಂದ್ರೂ ಮಗುಗೆ ಸ್ಟ್ರೆಸ್ ಆಗತ್ತೆ, ಬೋರ್ ಆಗತ್ತೆ. ಈ ತರ ಇದ್ದಾಗ ಮಗು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೆರಳನ್ನ ಚೀಪ್ತಾ ಇರುತ್ತೆ. ಇದೊಂದು ಮೆಡಿಟೇಷನ್ ಇದ್ದಂಗೆ ಮಗುಗೆ. ಇದನ್ನ ಹೇಗೆ ಬಿಡಿಸೋದು ಡಾಕ್ಟರ್? ಏನಾದ್ರೂ ಕಹಿ ಪದಾರ್ಥ ಅಪ್ಲೈ ಮಾಡ್ಬೋದಾ, ನೀಮ್ ಪೇಸ್ಟ್ ಅಪ್ಲೈ ಮಾಡ್ಬೋದಾ, ಇಲ್ಲಾಂದ್ರೆ ಚಿಲ್ಲಿ ಪೇಸ್ಟ್ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತ 4 to 5 years ತನಕನು ಈ ತರ ಏನು ಮಾಡಕ್ ಹೋಗ್ಬೇಡಿ. ಯೂಶಲಿ ತಂತಾನೆ ಕಡಿಮೆ ಆಗ್ಬಿಡುತ್ತೆ. ಈ ತರ ಅಪ್ಲೈ ಮಾಡೋದ್ರಿಂದ ಮಗುಗೆ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಕಣ್ಣಿಗೆ ಉಜ್ಕೊಂಡಿದ್ದಾರೆ ಅಂದ್ರೆ ಕಣ್ಣು ಇನ್ಫೆಕ್ಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಏನ್ ಮಾಡ್ಬೇಕು ಡಾಕ್ಟರ್ ಈ ತರ ಇದ್ದಾಗ ಅಂತ ಕೇಳಿದ್ರೆ, ಮಗುಗೆ ಏನಾದ್ರೂ ಸ್ಟ್ರೆಸ್ ಆಗ್ತಾ ಇದೆ ಅಂತಂದ್ರೆ ನೀವು ಐಡೆಂಟಿಫೈ ಮಾಡ್ಬೇಕು. ಮಗುನ ಭಯಕ್ ಹೋಗ್ಬೇಡಿ, ಹೊಡಿಯಕ್ ಹೋಗ್ಬೇಡಿ. ಪಾಸಿಟಿವ್ ವರ್ಡ್ಸ್ ಮತ್ತೆ ಎನ್ಕರೇಜ್ಮೆಂಟ್ ಕೊಡಿ. ಮಗು ಆ ತರ ಬಾಯಲ್ಲಿ ಇಟ್ಕೋತಾ ಇಲ್ಲ ಅಂತ ಮಗುನ ಹೊಗಳಿ. ಯೂಶಲಿ ಮಗು ಮಲ್ಕೊಂಡಿದ್ದಾಗ ಮಾತ್ರ ಈ ತರ ಬಾಯಲ್ಲಿ ಇಟ್ಕೋತಾ ಇದೆ ಅಂತಂದ್ರೆ ನೀವು ಮಗುಗೆ ಟಾಯ್ಸ್ ಅನ್ನೋದು ಕೊಡ್ಬೋದು. ಮತ್ತೆ ನಿಧಾನವಾಗಿ ಮಗು ಮಲಗಿದ್ದಾಗ ಬಾಯಿಂದ ಬೆರಳು ಅನ್ನೋದು ತೆಗಿಬಹುದು. ಮಗು 5 ವರ್ಷ ಆಗಿದೆ ಆದ್ರೂ ಈ ತರನೇ ಬಾಯಲ್ಲಿ ಇಟ್ಕೋತಾ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡಿ ಅವ್ರು ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಸಜೆಷನ್ಸ್ ಕೊಡ್ತಾರೆ. ಈ ಟೈಮಲ್ಲಿ ಮಗು ಬ್ಯಾಂಡೇಜಿಂಗ್ ಮಾಡೋದಾಗ್ಲಿ, ಮಗುಗೆ ಕಹಿ ಪದಾರ್ಥ ಅಪ್ಲೈ ಮಾಡೋದಾಗ್ಲಿ ಮಾಡ್ಬೋದು. ಮಗುಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅಟ್ಲೀಸ್ಟ್ 4 to 5 years ಆದಾಗ ಬರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ರೀಪೋಸ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ